ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18. ನಾನು ನವಿತಾ ಅಜೇನ್. ರಣ ಬಿಸಿಲಿಗೆ ಉತ್ತರ ತತ್ತರ. 43ರಿಂದ 45 ಡಿಗ್ರಿ ಉಷ್ಣಾಂಶ, ವೃದ್ಧರು ಮಕ್ಕಳು ನಿತ್ರಾಣ. ಇನ್ನೆಷ್ಟು ದಿನ ಬಿಸಿಲಿನ ಝಳ? ಬಿಸಿ ಗಾಳಿಯಿಂದ ರಕ್ಷಣೆ ಹೇಗೆ? ರಣ ಬಿಸಿಲು ಎಫೆಕ್ಟ್. ಉತ್ತರ ಕರ್ನಾಟಕದಲ್ಲಿ ರಣ ಬಿಸಿಲಿನ ಆರ್ಭಟ ಜೋರಾಗಿದೆ. ರಾಯಚೂರು, ಯಾದಗಿರಿ, ಬೀದರ್ನಲ್ಲಿ ಬಿಸಿಲಿನ ತಾಪ ಏರಿಕೆಯಾಗಿದೆ. 3 ಜಿಲ್ಲೆಗಳಲ್ಲಿ 43ರಿಂದ 45 ಡಿಗ್ರಿ ಉಷ್ಣಾಂಶ ಇರೋದು. ಈಗ ಉತ್ತರ ಕರ್ನಾಟಕದಲ್ಲಿ ರಣ ಬಿಸಿಲಿನ ಆರ್ಭಟ ಜಾಸ್ತಿ ಆಗಿರೋದ್ರಿಂದ ಅನೇಕರಿಗೆ ಸಮಸ್ಯೆ ಉಂಟಾಗ್ತಾ ಇದೆ. 3 ಜಿಲ್ಲೆಗಳು ರಾಯಚೂರು, ಯಾದಗಿರಿ, ಬೀದರ್ನಲ್ಲಿ ಬಿಸಿಲಿನ ತಾಪಮಾನ ಏರಿಕೆಯಾಗಿದೆ. ಬಿಸಿಲಿನ ಝಳಕ್ಕೆ ಮಕ್ಕಳು, ವೃದ್ಧರು ಹೈರಾಣಾಗಿದ್ದಾರೆ. ರಾತ್ರಿ ವೇಳೆಯೂ ಬಿಸಿ ಗಾಳಿಯೇ ಬೀಸ್ತಾ ಇದೆ. ರಾತ್ರಿ ಹೊತ್ತಲ್ಲೂ 32 ಡಿಗ್ರಿಗಿಂತ ಅಧಿಕ ಉಷ್ಣಾಂಶ ಇರುತ್ತೆ. ರಣ ಬಿಸಿಲಿಗೆ ನವಜಾತ ಶಿಶುಗಳಿಗೆ ನಿರ್ಜಲೀಕರಣ ಆಗುತ್ತೆ. ನಿರ್ಜಲೀಕರಣದಿಂದ ಮಕ್ಕಳು ಆಸ್ಪತ್ರೆಗೆ ದಾಖಲಾಗ್ತಾ ಇದ್ದಾರೆ. ಆ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಜ್ವರ, ವಾಂತಿಯಿಂದ ಮಕ್ಕಳು ಬಳಲ್ತಾ ಇದ್ದಾರೆ. ಬಿಸಿಲು, ಮಳೆ, ಚಳಿ, ಗಾಳಿ ಯಾವುದೇ ಒಂದು ಹವಾಮಾನ ಇದ್ರೂ ಕೂಡ ಆ ಹವಾಮಾನಕ್ಕೆ ಒಗ್ಗಿಕೊಳ್ಬೇಕಾಗತ್ತೆ. ಈಗ ಬಿಸಿಲಿನ ತಾಪಮಾನ ಜಾಸ್ತಿ ಇದ್ರೂ ಕಷ್ಟನೇ. ಚಳಿಯಿಂದ ಕೂಡ ಅನೇಕ ಸಮಸ್ಯೆಗಳು ಉಂಟಾಗೋದನ್ನು ಗಮನಿಸಿದ್ವಿ. ಮಳೆಯಿಂದ ಉಂಟಾಗುವಂತಹ ಅನೇಕ ಸೋಂಕಿನ ಕಾಯಿಲೆಗಳು. ಸೊ ಆಯಾ ತಾಪಮಾನಕ್ಕೆ ತಕ್ಕಂತೆ ಬೇರೆ ಬೇರೆ ರೀತಿಯ ಕಾಯಿಲೆಗಳು ಉಂಟಾಗ್ತಾ ಇರೋದನ್ನು ನಾವು ಗಮನಿಸ್ತಾ ಇದೀವಿ. ಅದರಿಂದ ಡಿಹೈಡ್ರೇಷನ್ ಅಂತ ಏನ್ ಹೇಳ್ತೀವಲ್ಲ, ನೀರಿನ ಅಂಶ ಕಮ್ಮಿ ಆಗಿ ಸಿಕ್ಕಾಪಟ್ಟೆ ಅಡ್ಮಿಷನ್ ಆಗ್ತಿದೆ. ಅಂದ್ರೆ ದಾಖಲಾತಿ ಆಗೋದು ಅಥವಾ ಮೋಷನ್ಸ್ ಆಗೋದು, ಅಥವಾ ಈ ಬಿಸಿಲಿಂದ ಏನಂತಾರೆ ನೀರಿನ ಪ್ರಮಾಣ ಕಮ್ಮಿಯಾಗಿ ರೀನಲ್ ಅಂದರೆ ಕಿಡ್ನಿ ಏನಂತ ಹೇಳ್ತೀವಲ್ಲ, ಆ ಕಿಡ್ನಿ ಮೇಲೆ ಪರಿಣಾಮ ಆಗಿಬಿಟ್ಟು ನಮ್ಮಲ್ಲಿ ನವಜಾತ ಶಿಶುಗಳಲ್ಲಿ ಜಾಸ್ತಿ ಅಡ್ಮಿಷನ್ಸ್ ಜಾಸ್ತಿ ಆಗ್ತಿದ್ದಾವೆ. ಇದಕ್ಕೆ ಅದಾಗಲಿ ಅಥವಾ ಮತ್ತು ಒ ಪಿ ಡಿ ಮತ್ತು ಏನೋ ಪೀಡಿಯಾಟ್ರಿಕ್ ಏಜ್ ಗ್ರೂಪ್ ಅಂತ ಹೇಳ್ತೀವಿ, ಅಥವಾ ದೊಡ್ಡವರಲ್ಲಾಗಲಿ ಇದರಿಂದ ಗಿಡ್ಡಿನೆಸ್, ಚಕ್ಕರ್ ಬಂದು ಬೀಳೋದು ಅಥವಾ ಮೋಷನ್ಸ್ ಜಾಸ್ತಿ ಆಗೋದು, ಬೇರೆ ಬೇರೆ ಎಲ್ಲ ಅಂಗಾಂಗಗಳ ಮೇಲೂ ಪ್ರಾಬ್ಲಮ್ ಆಗುತ್ತೆ. ನವಜಾತ ಶಿಶುಗಳಲ್ಲಿ ಏನು ಇಂಪಾರ್ಟೆಂಟ್ ಆಗಿ ಏನಾಗುತ್ತೆ ಅಂದರೆ ಫೀಡಿಂಗ್ ಮಾಡಲ್ಲ, ಅಂದರೆ ಹಾಲು ಚೆನ್ನಾಗಿ ಕುಡಿಸಲ್ಲ. ಅದರಿಂದ ಏನಾಗುತ್ತೆ, ನೀರಿನ ಅಂಶ ಕಮ್ಮಿ ಆಗಿಬಿಟ್ಟು ಕಿಡ್ನಿ ಮೇಲೆಲ್ಲ ಪ್ರಾಬ್ಲಮ್ ಆಗಿಬಿಟ್ಟು ಅಡ್ಮಿಷನ್ ಆಗುತ್ತೆ. ಏನು ಮಾಡ್ಬೇಕು ಈ ಟೈಮಲ್ಲಿ? ಬೇಸಿಗೆಯಲ್ಲಿ ಜಾಸ್ತಿ ಏನು ಮಾಡಬೇಕು? ಈಗ ಪ್ರತಿ ಸಲಕ್ಕಿಂತಲೂ ಈ ಸಲ ಬೇಸಿಗೆ ಬಿಸಿಲು ಜಾಸ್ತಿ ಇರೋದ್ರಿಂದ ನಮ್ಮ ಜಿಲ್ಲಾ ಆಸ್ಪತ್ರೆ ಬಾಗಲಕೋಟೆಯಲ್ಲಿ ಹೊರರೋಗಿಗಳ ಸಂಖ್ಯೆಯಲ್ಲಿ ಗಣನೀಯವಾಗಿ ಹೆಚ್ಚಾಗಿರುತ್ತದೆ. ಸೊ ಇದರಲ್ಲಿ ವಿಶೇಷವಾಗಿ ಕಂಡು ಬರ್ತಕ್ಕಂಥ ರೋಗಿಗಳಂದರೆ ಸುಸ್ತು, ಡಿಹೈಡ್ರೇಷನ್ ಅನ್ನೋದು, ಆಮೇಲೆ ಚರ್ಮದಲ್ಲಿ ತುರಿಕೆ ಉಂಟಾಗೋದು, ಅದಲ್ಲದೆ ಸಣ್ಣ ಮಕ್ಕಳಿಗೇನು ಡಿಹೈಡ್ರೇಷನ್ ಅಂತ ಕಾಯಿಲೆಗಳು ವಿಶೇಷವಾಗಿ ಚಿಕ್ಕ ಮಕ್ಕಳು, ವಯಸ್ಸಾದವರು ಜಾಸ್ತಿ ಬರ್ತಾ ಇದ್ದಾರೆ. ಅದಲ್ಲದೆ ಅವರಿಗೆ ಟೈಫಾಯ್ಡ್ನಂಥ ಕೇಸ್ಗಳು ಕೂಡ ಜಾಸ್ತಿ ಆಗ್ತಾ ಇದ್ದಾವೆ. ಆದಷ್ಟು ಹೊರಗಡೆ ಬರ್ತಕ್ಕಂಥದ್ದು ಕಡಿಮೆ ಮಾಡಬೇಕು. ಬೆಳಗ್ಗೆನೂ ಮತ್ತು ಸಾಯಂಕಾಲ ಸಮಯದಲ್ಲಿ ಮಾತ್ರ ಅವಶ್ಯಕತೆ ಇದ್ದಲ್ಲಿ ಮಾತ್ರ ತಾವು ಹೊರಗಡೆ ಬರಬೇಕು. ಹೆಚ್ಚು ನೀರನ್ನು ಕುಡಿತಾ ಇರಬೇಕು. ಮೇಲಿಂದ ಮೇಲೆ ನಮ್ಮ ದೇಹದಲ್ಲಿಯ ನೀರಿನ ಪ್ರಮಾಣವು ಬೆವರು ಮತ್ತು ಉಪ್ಪಿನ ಮುಖಾಂತರ ದೇಹದಲ್ಲಿ ಬೆವರಿನ ಮುಖಾಂತರ ಹೊರಗಡೆ ಹೋಗ್ತಾ ಇರ್ತದೆ ನೀರಿನ ಅಂಶ. ಸೊ ಅದನ್ನು ನಾವು ಕಂಪೆನ್ಸೇಟ್ ಮಾಡೋ ಸಲುವಾಗಿ ನಾವು ಜಾಸ್ತಿಯಾಗಿ ನೀರು ಕುಡಿತಾ ಇರಬೇಕು. ಅದು ಎಳ್ನೀರು ಅಂತದ್ದು, ಲಿಂಬೆ ಹಣ್ಣಿನ ಶರ್ಬತ್ ಮಾಡ್ಕೊಂಡು ಕುಡಿಯುವಂಥದ್ದಾಯ್ತು. ಕೊಪ್ಪಳ ಜಿಲ್ಲೆಯಲ್ಲಿ ಕಳೆದ 4 ದಿನಗಳಿಂದ ಬಿಸಿಲಿನ ಬೇಗೆಗೆ ಜನ ತತ್ತರಿಸಿ ಹೋಗಿದ್ದಾರೆ. ಕಳೆದ 3 ದಿನಗಳಿಂದ ಕೊಪ್ಪಳ ಜಿಲ್ಲೆಯಲ್ಲಿ 42.5ರಿಂದ 43 ಡಿಗ್ರಿ ಸೆಲ್ಸಿಯಸ್ ವರೆಗೂ ಕೂಡ ಉಷ್ಣಾಂಶ ದಾಖಲಾಗಿದೆ. ಬಿಸಿಲಿನ ಝಳಕ್ಕೆ ವೃದ್ಧರು ಹಾಗೂ ಮಕ್ಕಳಲ್ಲಿ ಆರೋಗ್ಯ ಸಮಸ್ಯೆ ಉಂಟಾಗಿದೆ. ಕೊಪ್ಪಳ ನಗರದಲ್ಲಿ 2-3 ದಿನದಿಂದ ಎಳ್ನೀರು ಸಿಗ್ತಾ ಇಲ್ಲ. ಈಗ ಡಾಕ್ಟರ್ಸ್ ಹೇಳ್ತಾ ಇದ್ದಾರೆ, ಅಂದ್ರೆ ಒಂದ್ ಕಡೆ ಡಿಹೈಡ್ರೇಷನ್ ಆಗತ್ತೆ, ಮತ್ತೊಂದ್ ಕಡೆ ಸುಸ್ತು ಉಂಟಾಗುತ್ತೆ. ಈ ಹಿನ್ನೆಲೆಯಲ್ಲಿ ಆಗಾಗ ನೀವು ಎಳ್ನೀರು ಕುಡಿತಾ ಇರಬೇಕು, ನೀರನ್ನ ಸೇವಿಸ್ತಾ ಇರಬೇಕು, ಅಥವಾ ದ್ರವ ಆಹಾರಗಳನ್ನ ಸೇವಿಸಬೇಕು. ಈ ತರದ ಒಂದು ಆಹಾರ ಪದಾರ್ಥಗಳನ್ನ ಇಂತಹ ಸಂದರ್ಭದಲ್ಲಿ ಸೇವಿಸಿದ್ರೆ ಉತ್ತಮ. ಆರೋಗ್ಯದ ಕಡೆಯಿಂದ, ಇದು ಆರೋಗ್ಯದ ದೃಷ್ಟಿಯಿಂದ ನಾವು ಇಂತಹ ಒಂದು ಪಥ್ಯವನ್ನ ಮಾಡಬೇಕು ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಕರ್ನಾಟಕದ ಕೊಪ್ಪಳ ಜಿಲ್ಲೆಯಲ್ಲಿ ಇಷ್ಟು ದಿನ ಭಾಳಷ್ಟು ಬಿಸಿಲಿತ್ತು. ಆದರೆ ಕಳೆದ 1-2 ದಿನಗಳಿಂದ ವಿಪರೀತ ಬಿಸಿಲಾಗ್ತಾ ಇದೆ. 42 ಡಿಗ್ರಿ ಸೆಲ್ಸಿಯಸ್ ಬಿಸಿಲು ದಾಖಲಾಗ್ತಾ ಇದೆ. ನಮ್ಮ ಜಿಲ್ಲೆಯಲ್ಲಿ ನಮ್ಮನ್ನು ಈ ಭಾಗದವರನ್ನು ಬಿಸಿಲುಂಡ ಜೀವಿಗಳು ಅಂತೇಳಿ ಕರೀತಾರೆ. ಇಲ್ಲಿ ಜನ ಬಿಸಿಲಿನ ತಾಪಕ್ಕೆ ಮನೆಯನ್ನು ಸೇರ್ತಾ ಇದ್ದಾರೆ. 12-1 ಗಂಟೆ ಆಗಿಬಿಟ್ರೆ ಮನೆ ಸೇರ್ಕೊತಾರ. ಇದರಿಂದ ಭಾಳಷ್ಟು ಏನೈತಲ್ಲ ಕಾಯಿಲೆಗಳು ಬರ್ತಾ ಇದ್ದಾವೆ. ಅದಕ್ಕೆ ಈಗ ಮನೆ ಸೇರಿಕೊಂಡು ಈಗ ತಂಪು ಪಾನೀಯ ಮೊರೆಯನ್ನು ಹೋಗ್ತಾ ಇದ್ದಾರೆ ಭಾಳಷ್ಟು ಕಡೆ. ಈಗ ಅದರಲ್ಲಿ ಈಗ ಎಳ್ನೀರು ಸಿಗ್ತಾ ಇಲ್ಲ ಕೊಪ್ಪಳದಲ್ಲಿ, ಅಷ್ಟರ ಮಟ್ಟಿಗೆ ಆಗಿದೆ. 4 ದಿನದಿಂದ ಎಳ್ನೀರು ಎಲ್ಲಿ ಸಿಗ್ತಾ ಇಲ್ಲ.
ರೇಟ್ ಜಾಸ್ತಿ ಆದ ಕಾರಣದಿಂದಾಗಿ ಈಗ ಬಿಸಿಲಿದೆ ಅಲ್ಲ, ಆದ ಕಾರಣದಿಂದಾಗಿ ಎಳ್ನೀರು ಒಟ್ಟ ಸಿಗ್ತಾ ಇಲ್ಲ. ದಿನಕ್ಕೆ 2 ಲೋಡ್ ಹೋಗ್ತಾ ಇತ್ತು, ಈಗ ಒಟ್ಟ ಇಲ್ಲ ಎಳ್ನೀರೇ ಇಲ್ಲ. ಆದ ಕಾರಣದಿಂದಾಗಿ ಅಂಗಡಿ ಬಂದ್ ಮಾಡ್ತಾ ಇದ್ದೀವಿ. ಜನ ಏನಾದರೂ ರೇಟ್ ಜಾಸ್ತಿ ಹಾಕಿದೆ ಅಂದರೆ ಬಿಸಿಲಿದೆ ಅಂತ ಹೇಳಿದರೆ ಜನ ಬರ್ತಾನೇ ಇಲ್ಲ. 4 ದಿನದಿಂದ ಎಳ್ನೀರು ಎಲ್ಲಿ ಸಿಗ್ತಾ ಇಲ್ಲ. ರೇಟ್ ಜಾಸ್ತಿ ಆದ ಕಾರಣದಿಂದಾಗಿ ಈಗ ಬಿಸಿಲಿದೆ ಅಲ್ಲ, ಆದ ಕಾರಣದಿಂದಾಗಿ ಎಳ್ನೀರು ಒಟ್ಟ ಸಿಗ್ತಾ ಇಲ್ಲ. ದಿನಕ್ಕೆ 2 ಲೋಡ್. ಹಾಗಾದ್ರೆ ಈ 3 ಜಿಲ್ಲೆಗಳಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ, ಜನರಿಗೆ ವೈದ್ಯರು ಕೊಡುವಂತಹ ಸಜೆಷನ್ ಏನು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ಸ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಯಚೂರಿನಿಂದ ವಿಶ್ವನಾಥ್ ಹೋಗಾರ್, ಹಾಗೇನೆ ನಾಗಪ್ಪ ಮಾಲಿಪಾಟೀಲ್ ಯಾದಗಿರಿಯಿಂದ, ಮಂಜುನಾಥ್ ಟಿ ಬಾಗಲಕೋಟೆಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ನಾನು ರಾಯಚೂರಿನ ಸ್ಥಿತಿ ಏನು ಅನ್ನೋದನ್ನ ತಿಳ್ಕೊಳ್ತೀನಿ. ವಿಶ್ವನಾಥ್, ಈಗ ನಾವು ಕಳೆದ ಹಲವು ದಿನಗಳಿಂದಲೂ ಗಮನಿಸ್ತಾ ಇದ್ದೀವಿ ಬಿಸಿಲಿನ ತಾಪ ಯಾವ ರೀತಿಯಾಗಿ ಏರಿಕೆ ಆಗ್ತಾ ಇದೆ ಅನ್ನೋದನ್ನ. ಈಗಲೇ ಒಂದು 25 ರಿಂದ 28 ಡಿಗ್ರಿ ಸೆಲ್ಸಿಯಸ್ ಇದ್ರೆ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನುವಂತಹ ಪರಿಸ್ಥಿತಿ ಇದ್ದಂತಹ ಸಂದರ್ಭದಲ್ಲಿ 42-45 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇದೆ ಅಂತ ಹೇಳಿದ್ರೆ ಅಲ್ಲಿನ ಜನ ಯಾವ ರೀತಿಯ ಸಮಸ್ಯೆಗಳಿಗೆ ಒಳಗಾಗ್ತಾ ಇದ್ದಾರೆ? ಮಕ್ಕಳು, ವೃದ್ಧರಿಗೆ ವೈದ್ಯರು ಕೊಡುವಂತಹ ಟಿಪ್ಸ್ ಏನು? ನವಿತಾ, ರಾಯಚೂರು ಜಿಲ್ಲೆ ಅಕ್ಷರಶಃ ಈ ಬಿಸಿಲಿನ ತಾಪಮಾನಕ್ಕೆ ಕಾದು ಕೆಂಡವಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತ ಕೇಳಿದ್ರೆ 43 ಡಿಗ್ರಿ ಸೆಲ್ಸಿಯಸ್ ಇಂದ ಹಿಡಿದು 43.9 ಡಿಗ್ರಿ ಸೆಲ್ಸಿಯಸ್ ವರೆಗೂ ಕೂಡ ಕಳೆದೊಂದು ವಾರದಿಂದ ಇಲ್ಲಿನ ಬಿಸಿಲಿನ ತಾಪಮಾನ ದಾಖಲಾಗಿರ್ತಕ್ಕಂಥದ್ದು. ಹೀಗಾಗಿ ಸರ್ವೇ ಸಾಮಾನ್ಯವಾಗಿ ರಾಯಚೂರು ಜಿಲ್ಲೆಯಾದ್ಯಂತ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಿಸಿಲಿನ ಜಲಕ್ಕೆ ಜನ ತತ್ತರಿಸಿ ಹೋಗಿದ್ದಾರೆ, ಹೈರಾಣಾಗಿದ್ದಾರೆ ಅಂತ ಹೇಳ್ಬೋದು. ಹಗಲಿನ ಹೊತ್ತಲ್ಲಿ ಬಿಸಿಲಿನ ತಾಪಮಾನ ಅಧಿಕವಾಗಿದ್ರೆ ರಾತ್ರಿ ಹೊತ್ತಲ್ಲಿ ಬಿಸಿಗಾಳಿ ಬೀಸ್ತಕ್ಕಂಥ ಹಿನ್ನೆಲೆಯಲ್ಲಿ ರಾತ್ರಿ ಹೊತ್ತು ಕೂಡ ಜನ ಮಲಗ್ತಕ್ಕಂತ ವಿಚಾರದಲ್ಲೂ ಕೂಡ ಸಾಕಷ್ಟು ತೊಂದರೆಗಳಾಗ್ತಾ ಇದಾವೆ ಅಂತಕ್ಕಂಥದ್ದು ಕೂಡ ಇಲ್ಲಿ ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥದ್ದು. ಮತ್ತೆ ಉತ್ತರ ಭಾರತದಿಂದ ಈಗ ಬಿಸಿಗಾಳಿ ಬೀಸ್ತಿರ್ತಕ್ಕಂಥ ಹಿನ್ನೆಲೆಯಲ್ಲೂ ಕೂಡ ಆ ಭಾಗದಿಂದ ಬರ್ತಕ್ಕಂಥ ಈ ಬಿಸಿಗಾಳಿ ಏನಿದೆ ಇನ್ನು ಕೆಲ ವಾರಗಳಲ್ಲಿಯೇ ಈ ರಾಜ್ಯದಲ್ಲಿ ಮಳೆಗಾಲ ಆರಂಭವಾಗ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಒಂದು ಬಿಸಿಲಿನ ಗಾಳಿಗೂ ಕೂಡ ಇಲ್ಲಿನ ಜನ ಏನಪ್ಪಾ ಅಂತ ಹೇಳಿದ್ರೆ ತತ್ತರಿಸಿ ಹೋಗಿದ್ದಾರೆ. ಹಾಗಾಗಿ ಹಗಲು ರಾತ್ರಿ ಕೂಡ ಜನ ಹೈರಾಣಾಗಿದ್ದಾರೆ. ಮತ್ತೊಂದು ಕಡೆ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಜಿಲ್ಲಾಡಳಿತದಿಂದಲೂ ಕೂಡ ಈ ಬಿಸಿಲಿನ ತಾಪಮಾನಕ್ಕೆ ಯಾವ ರೀತಿಯಾದಂತಹ ಕ್ರಮಗಳನ್ನ, ಮುಂಜಾಗ್ರತಾ ಕ್ರಮಗಳನ್ನ ಅನುಸರಿಸಬೇಕು ಅಂತಕ್ಕಂಥ ವಿಚಾರವಾಗಿ ಸಾಕಷ್ಟು ರೀತಿಯ ಕ್ರಮಗಳನ್ನು ಕೂಡ ಕೈಗೊಂಡಿದ್ದಾರೆ. ಮತ್ತೊಂದು ಕಡೆ ಇವತ್ತು ಈ ಬಿಸಿಲಿನ ತಾಪಮಾನಕ್ಕೆ ನಿರ್ಜಲೀಕರಣದ ಸಮಸ್ಯೆಯಂತಹ ಸಮಸ್ಯೆಗಳು ಉದ್ಭವ ಆಗಬಾರ್ದು ಅಂತಕ್ಕಂಥ ಕಾರಣಕ್ಕೆ ಹೆಚ್ಚು ನೀರನ್ನ ಕುಡಿಬೇಕು. ಮತ್ತೆ ಈ ಮಧ್ಯಾಹ್ನ 12 ಗಂಟೆಯಿಂದ ಹಿಡಿದು 4 ಗಂಟೆಯವರೆಗೆ ಯಾರು ಕೂಡ ಅತಿ ಹೆಚ್ಚು ಬಿಸಿಲಿನ ತಾಪಮಾನಕ್ಕೆ ಓಡಾಡಬಾರ್ದು. ಆಗೊಂದು ವೇಳೆ ಅನಿವಾರ್ಯ ಕಾರಣಗಳಿಂದ ಓಡಾಡಿದ್ರೆ ಛತ್ರಿಗಳನ್ನ ಧರಿಸಬೇಕು ಅಂತಕ್ಕಂಥದ್ದು ಮತ್ತು ತಿಳಿಯಾದ ಬಟ್ಟೆಗಳನ್ನ ಓಡಾಡಬೇಕು ಅಂತಕ್ಕಂತ ಸಲಹೆಗಳನ್ನ ಕೊಟ್ಟಿದ್ದಾರೆ. ಮತ್ತು ವಾಹನಗಳನ್ನ ಬಿಸಿಲಿಗೆ ನಿಲ್ಲಿಸಿದಂತಹ ವಾಹನಗಳ ಹತ್ರಕ್ಕೆ ಪ್ರಾಣಿಗಳಾಗಿರಲಿ ಮಕ್ಕಳುಗಳಾಗಿರ್ಲಿ ಹೋಗದಿರ್ತಕ್ಕಂಥ ಎಚ್ಚರಿಕೆಯನ್ನ ಕಾಪಾಡ್ಕೊಂಡು ಹೋಗ್ಬೇಕು. ಅದೇ ಅಲ್ಲದೆ ಹೆಚ್ಚು ನೀರಿನ ಜೊತೆಗೆ ತಂಪು ಪಾನೀಯಗಳನ್ನು ಕೂಡ ಸೇವಿಸಬೇಕು, ಎಳೆನೀರನ್ನು ಸೇವಿಸಬೇಕು. ಹಾಗಾಗಿ ಯಾವುದೇ ರೀತಿಯಾದಂತಹ ಒಂದು ನಿರ್ಜಲೀಕರಣದ ಸಮಸ್ಯೆ ಉಂಟಾಗಬಾರ್ದು ಅನ್ನೋ ಕಾರಣಕ್ಕೆ ಸಾಕಷ್ಟು ಮುಂಜಾಗ್ರತೆ ಕ್ರಮಗಳನ್ನ ಆರೋಗ್ಯ ಇಲಾಖೆ ಕೈಗೊಂಡಿದೆ. ಅದರ ಜೊತೆಗೆ ಇವತ್ತು ಹೀಟ್ ಸ್ಟ್ರೋಕ್ ಅಂತ ಹೇಳಿ ಕರಿತೀವಿ ಅಂತಹ ಪ್ರಕರಣಗಳು, ಯಾಕಂದ್ರೆ ಬಿಸಿಲಿನ ತಾಪಮಾನಕ್ಕೆ ಅನೇಕ ಪ್ರಕರಣಗಳು ಹೀಟ್ ಸ್ಟ್ರೋಕ್ ಆದಂತಹ ಪ್ರಕರಣಗಳು ಕಂಡು ಬರ್ತಿದ್ವು. ಆದ್ರೆ ಇದುವರೆಗೂ ಕೂಡ ಜಿಲ್ಲೆಯಲ್ಲಿ ಈ ರೀತಿಯಾದಂತಹ ಗಂಭೀರವಾದ ಯಾವ ಪ್ರಕರಣಗಳು ಕೂಡ ದಾಖಲಾಗಿಲ್ಲ ನಮಿತಾ. ಆದ್ರೆ ಈ ಸಣ್ಣ ಪುಟ್ಟ ಸಮಸ್ಯೆಗಳಂದ್ರೆ ಮಕ್ಕಳು, ವೃದ್ಧರಿಗೆ ನಿರ್ಜಲೀಕರಣದಂತಹ ಸಮಸ್ಯೆಗಳು ಉಂಟಾಗಿ ಜ್ವರ, ಶೀತ, ಕೆಮ್ಮುಗಳಂತಹ ಸಮಸ್ಯೆಗಳು ಉಂಟಾಗಿ ಅಲ್ಲಲ್ಲಿ ಚಿಕಿತ್ಸೆಗಳನ್ನ ಪಡಿತಿರ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿದೆ. ಒಟ್ಟಾರೆಯಾಗಿ ಬಿಸಿಲಿನ ತಾಪಮಾನ ಏನಿದೆ ಇದು ಕೂಡ ರಾಯಚೂರು ಜಿಲ್ಲೆಯಲ್ಲಿ ಪ್ರತಿ ಬಾರಿ ರಾಯಚೂರು ಜಿಲ್ಲೆಯ ಜನ ಬಿಸಿಲಿಗೆ ಹೊಂದಿಕೊಂಡೇ ಬದುಕ್ತಾರೆ. ಆದ್ರೂ ಕೂಡ ಕೆಲವೊಂದಿಷ್ಟು ಸಮಸ್ಯೆಗಳ ಬಗ್ಗೆ ಉಂಟಾಗಬಾರದು ಅನ್ನೋ ಕಾರಣಕ್ಕೆ ಎಚ್ಚರಿಕೆಯ ಕ್ರಮಗಳನ್ನ ಕೈಗೊಳ್ಳಿ ಅಂತಕ್ಕಂಥದ್ದನ್ನ ಜಿಲ್ಲಾಡಳಿತ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕೈಗೊಂಡಿದೆ. ಹಾಗೆ ಸಂಪರ್ಕದಲ್ಲಿ ಈಗಾಗಲೇ ಮಂಜುನಾಥ್ ನಮ್ ಜೊತೆ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಬಾಗಲಕೋಟೆಯಿಂದ. ಅಲ್ಲಿನ ಸ್ಥಿತಿಗತಿಗಳ ಬಗ್ಗೆ ಮಾತನಾಡಿಸ್ತಾ ಹೋಗೋಣ. ಈಗ ಮಂಜುನಾಥ್, ಅಲ್ಲೂ ಕೂಡ ಅಂತಹದ್ದೇ ಸ್ಥಿತಿ ಇದೆಯಾ ಹೇಗೆ? ಯಾಕಂದ್ರೆ ಎಷ್ಟು ದಿನಗಳ ಅಂತರದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ತಾಪಮಾನ ಏರಿಕೆ ಆಗಿರೋದು, ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚಿನ ಒಂದು ಉಷ್ಣಾಂಶ ದಾಖಲಾಗಿರೋದು, ಪ್ರತಿ ವರ್ಷ ಇದೇ ರೀತಿಯಾಗಿ ತಾಪಮಾನ ಇರತ್ತಾ ಅನ್ನೋದು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಅಲ್ಲೂ ಕೂಡ ಅನೇಕ ಪ್ರಕರಣಗಳು ದಾಖಲಾಗಿದೆ ಈ ಒಂದು ಬಿಸಿಲಿನ ತಾಪಮಾನದಿಂದ ಆರೋಗ್ಯ ಸಮಸ್ಯೆ ಉಂಟಾಗಿರೋದು ಅಂತ ಹೇಳಿ. ಅಲ್ಲಿನ ಸ್ಥಿತಿಗತಿ ಬಗ್ಗೆ ಹೇಳೋದಾದ್ರೆ ನಮಿತಾ ಜೈನ್, ಸಾಮಾನ್ಯವಾಗಿ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಪ್ರತಿ ಬಾರಿಯೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಬಿಸಿಲು ಇರುತ್ತೆ. ಆದ್ರೆ ಈ ಬಾರಿ ಕಳೆದ ಬಾರಿಗಿಂತ ಹೆಚ್ಚಾಗಿ ಬಿಸಿಲಿನ ತಾಪಮಾನ ಹೆಚ್ಚಾಗಿರೋದ್ರಿಂದಾಗಿ ಸಾಕಷ್ಟು ತೊಂದರೆಗಳು ಆಗ್ತಾ ಇದಾವೆ. ಹೀಗಾಗಿ ಸಾರ್ವಜನಿಕರು ಮನೆಯಿಂದ ಹೊರಗಡೆ ಬರೋದಕ್ಕೂ ಕೂಡ ಹಿಂದೆ ಮುಂದೆ ನೋಡುವಂತಹ ಪರಿಸ್ಥಿತಿ ಎದುರಾಗಿದೆ. ಬಾಗಲಕೋಟೆ ಜಿಲ್ಲೆ ಮಾತ್ರ ಅಲ್ಲದೆ ಸುತ್ತಮುತ್ತ ಭಾಗದಲ್ಲಿಯೂ ಕೂಡ ಈಗ ಹೆಚ್ಚಿನ ಪ್ರಮಾಣದಲ್ಲಿ ಜನರು ಅಂದ್ರೆ ಕೆಲವೊಂದಿಷ್ಟು ರೋಗಗಳಿಂದ ಬಳಲ್ತಾ ಇರುವಂತದ್ದು, ಆಸ್ಪತ್ರೆಗಳಲ್ಲಿ ಸಾಲುಗಟ್ಟಿ ರೋಗಿಗಳು ನಿಂತಿರುವಂತದ್ದು, ಕೆಮ್ಮು, ಜ್ವರ, ಡಿಹೈಡ್ರೇಷನ್ ಇಂತಹ
ರೋಗಗಳ ಹಿನ್ನೆಲೆಯಲ್ಲಿ ಸರ್ಕಾರಿ ಆಸ್ಪತ್ರೆಗಳಿಗೆ ಜನರು ದೌಡಾಯಿಸ್ತಾ ಇದ್ದಾರೆ. ಹೆಚ್ಚಿನ ಪ್ರಮಾಣದಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಿದ್ದಾರೆ. ಅಂದ್ರೆ ಸುಮಾರು 15 ದಿನಗಳ ಹಿಂದೆ ಮತ್ತು ಈಗ ಹೋಲಿಸೋದಾದ್ರೆ 15 ದಿನಗಳ ಹಿಂದೆ ಕಡಿಮೆ ಪ್ರಮಾಣದಲ್ಲಿ ಬಿಸಿಲಿತ್ತು. ಅದ್ರ ಜೊತೆಗೆ ಈ ರೀತಿಯಾದಂತಹ ರೋಗಗಳ ಲಕ್ಷಣಗಳು ಕೂಡ ಕಂಡು ಬಂದಿರಲಿಲ್ಲ. ಆದ್ರೆ ಇತ್ತೀಚೆಗೆ ಅಂದ್ರೆ 15 ದಿನಗಳ ಇತ್ತೀಚೆಗೆ 40ಕ್ಕೂ ಹೆಚ್ಚಿನ ಪ್ರಮಾಣದಲ್ಲಿ ತಾಪಮಾನ ಕಂಡು ಬಂದಿರೋದ್ರಿಂದಾಗಿ ಹೀಗಾಗಿ ಸಾಮಾನ್ಯವಾಗಿ ಇಲ್ಲಿನ ಜನರಿಗೆ ಕೆಲವೊಂದಿಷ್ಟು ಸಣ್ಣ ಪುಟ್ಟ ರೋಗಗಳು ಕಾಣಿಸ್ಕೊಳ್ತಾ ಇದಾವೆ. ಈ ಹಿನ್ನೆಲೆಯಲ್ಲಿನೇ ವೈದ್ಯರು ಕೂಡ ಸಾರ್ವಜನಿಕರಿಗೆ ಸಲಹೆಯನ್ನ ನೀಡ್ತಾ ಇರುವಂತದ್ದು ಏನಂತಂದ್ರೆ ಬೆಳಿಗ್ಗೆ 11 ಗಂಟೆಯಿಂದ 3-4 ಗಂಟೆವರೆಗೂ ಕೂಡ ಅಗತ್ಯತೆ ಇಲ್ಲ ಅಂತಂದ್ರೆ ಮನೆಯಿಂದ ಹೊರಗಡೆ ಬರಕ್ ಹೋಗ್ಬೇಡಿ. ದ್ರವ ಆಹಾರವನ್ನ ಹೆಚ್ಚಿನಾಗಿ ಸೇವನೆ ಮಾಡಿ. ಅಂದ್ರೆ ಎಳ್ನೀರಾಗಿರ್ಬೋದು, ತಂಪು ಪಾನೀಯಗಳನ್ನ ಸೇವಿಸೋದ್ರಿಂದ ಒಂದಿಷ್ಟು ಇದನ್ನ ಕಂಟ್ರೋಲ್ ಮಾಡೋಕ್ಕೂ ಸಾಧ್ಯ ಇದೆ ಅಂತ ಒಂದು ಸಲಹೆಗಳನ್ನ ನೀಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಬಾಗಲಕೋಟೆ ಜಿಲ್ಲೆಯಾದ್ಯಂತ ಕೂಡ ತಾಪಮಾನ ಹೆಚ್ಚಾಗಿರೋದ್ರಿಂದಾಗಿ ಸಾಕಷ್ಟು ಸಾರ್ವಜನಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ಹಾಗೇನೆ ವಿಶ್ವನಾಥ್ ಹೋಗಾರ್, ನಾಗಪ್ಪ ಮಾಲಿ ಪಾಟೀಲ್ ನೀವು ಕೂಡ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಡೀಟೇಲ್ಸ್ಗೆ.